ಮೇಡಮ್ ಅದೇನು ಮೇಡಮ್ ಹಿಂದ್ಗಡೆ ಇರೋದು? ಅದೇ ದನ ಕಡಿಯೋದು, ಇವೆಲ್ಲವೂ ಕಡಿಯೋದಕ್ಕೆ ತಂದಿರುವಂಥವು ಎಮ್ಮೆಗಳಿದೆಲ್ಲ. ಮಣಿಕಿಲ್ಲಾದ ಈ ಭಾಗದೊಳಗೆ ಅವನ ಸಮಾಧಿಯನ್ನು ಮಾಡಲಾಗ್ತದೆ. ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಥ್ಯಾಕರೆಯನ್ನು ಗುಂಡು ಹೊಡೆಯೋದ್ರ ಮೂಲಕ ಕೊಲ್ತಾನೆ. 1824ರಲ್ಲಿ ಧಾರವಾಡ ಜಿಲ್ಲೆಯ ಕಲೆಕ್ಟರ್ ಆಗಿದ್ದಂಥ ವ್ಯಕ್ತಿ ಥ್ಯಾಕರೆ. ತುಂಬ ಸಮಾಧಿಗಳಿದೆ. ಹೌದು, ಇದು ಯುರೋಪಿಯನ್ ಸೆಮೆಟ್ರಿ ಅಂತಲೇ ಪ್ರಸಿದ್ಧ ಅಲ್ವಾ? ಯುರೋಪಿಯನ್ ಸೆಮೆಟ್ರಿ ಅಂತ ಕರೀತಾರೆ. ಆ ಯುರೋಪಿಯನ್ ಸೆಮೆಟ್ರಿಯಲ್ಲಿ ಥ್ಯಾಕರೆಯ ಸಮಾಧಿ ಇದೆ ಅಂತನ್ನೋದನ್ನು ನಾವು ಈಗ ನೋಡಬಹುದು. ಹೀಗಿರೋದ್ರಿಂದ ಬಹುಶಃ ಇದಿರಬಹುದಾ ಅಂತಲೂ ಕೂಡ ಊಹೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಬಹುಶಃ ಇವರೆಲ್ಲ ಆ ಕಾಲದ ಹಿರಿಯ ಅಧಿಕಾರಿಗಳು ಅಥವಾ ಸೈನಿಕ ಅಧಿಕಾರಿಗಳು ಆಗಿರಬಹುದು. ಬ್ರಿಟಿಷರೊಡನೆ ಹೋರಾಟ ಮಾಡಿ ಪ್ರತಿಭಟನೆಯನ್ನು ಒಡ್ಡಿ ಒಂದು ರೀತಿ ಕ್ರಾಂತಿಕಾರಿ ಮಹಿಳೆ ಅಂತ ಅನ್ನಿಸಿಕೊಂಡಿರ್ತಕ್ಕಂತಹ ಕಿತ್ತೂರಿನ ದೇಸಾಯಿಣಿ ಚೆನ್ನಮ್ಮ, ಆಕೆಯ ಕಾಲದಲ್ಲಿ ನಡೆದಿರ್ತಕ್ಕಂತಹ ಬ್ರಿಟಿಷರೊಳಗಿನ ಹೋರಾಟ ಇವೆಲ್ಲವೂ ಸುಪ್ರಸಿದ್ಧವಾದವು. ಅದೇ ಸಂದರ್ಭದಲ್ಲಿ 1824 ಅಕ್ಟೋಬರ್ 23ರಂದು ಧಾರವಾಡದ ಕಲೆಕ್ಟರ್ ಥ್ಯಾಕರೆ ಅವಳೊಂದಿಗೆ ಯುದ್ಧಕ್ಕೆ ನಿಂತಹ ಸಂದರ್ಭದಲ್ಲಿ ಅಮಟೂರು ಬಾಳಪ್ಪ ಥ್ಯಾಕರೆಯನ್ನು ಬಂದೂಕಿನಿಂದ ಗುಂಡು ಹಾರಿಸಿ ಕೊಲ್ತಾನೆ. ಅದಾದ ನಂತರ ಥ್ಯಾಕರೆಯ ಆ ದೇಹವನ್ನು ತಂದು ಧಾರವಾಡದಲ್ಲಿ ಸಮಾಧಿಯನ್ನು ಮಾಡಲಾಗ್ತದೆ. ನಾವೀಗ ಆ ಸಮಾಧಿಗೇ ಹೋಗ್ತಾ ಇದ್ದೇವೆ. ಹಾಗಾದರೆ ಥ್ಯಾಕರೆ ಸಮಾಧಿ ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದು. ಧಾರವಾಡದಲ್ಲಿ ಇದು ಯಾವ ಭಾಗದಲ್ಲಿ ಬರುತ್ತೆ? ಇದು ಧಾರವಾಡದಲ್ಲಿ ಮಣಿಕಿಲ್ಲ ಭಾಗದೊಳಗೆ ಬರ್ತದೆ. ಈಗ ಮಟನ್ ಮಾರ್ಕೆಟ್ ಅಂತ ಕರೀತಕ್ಕಂತಹ ಪ್ರದೇಶದ ಹಿಂಭಾಗದಲ್ಲಿ ಯುರೋಪಿಯನ್ ಸೆಮೆಟ್ರಿ ಅಂತ ಕರೀತಾರೆ. ಆ ಯುರೋಪಿಯನ್ ಸೆಮೆಟ್ರಿಯಲ್ಲಿ ಥ್ಯಾಕರೆಯ ಸಮಾಧಿ ಇದೆ ಅಂತನ್ನೋದನ್ನು ನಾವು ಈಗ ನೋಡಬಹುದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಡಮ್, ಥ್ಯಾಕರೆ ಸಮಾಧಿಯವರ ಹಲವಾರು ಸಮಾಧಿಗಳಿದೆಯಲ್ಲ. ಆ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಧಾರವಾಡದಲ್ಲಿ ಅವರೆಲ್ಲ ಇದ್ದಂಥ ಸಂದರ್ಭದೊಳಗೆ ಮರಣಿಸಿದವರು ಅವರನ್ನು ತಗೊಂಡು ಬಂದು ಈ ಬ್ರಿಟಿಷ್ ಸೆಮೆಟ್ರಿಯೊಳಗೆ ಅವರ ಸಮಾಧಿಗಳನ್ನು ಹುಗಿಲಾಗ್ತಿತ್ತು. ಅದರ ಮೇಲೆ ಸಮಾಧಿಗಳನ್ನು ಕಟ್ಟಲಾಗ್ತಾಯಿತ್ತು. ಆ ರೀತಿಯ ಸಮಾಧಿಗಳಲ್ಲಿ ಒಂದು ಥ್ಯಾಕರೆಯ ಸಮಾಧಿ. ಈಗ ನಾವು ಅದನ್ನು ಗಮನಿಸಬಹುದು. ಆ ಥ್ಯಾಕರೆಯ ಸಮಾಧಿಯ ಮೇಲಿರುವಂತಹ ಹೆಸರು ಇರುವ ಭಾಗಗಳನ್ನು ಈಗ ತೆಗೆದು ಹಾಕಲಾಗಿದೆ. ಒಂದು ಸಮಾಧಿ ಇದು ಯಾರ ಹೆಸರು ಅಂತನ್ನೋದು ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಕ್ಯಾಪ್ಟನ್ ಅಂತೇನೋ ಮೇಲೆ ಕಾಣಿಸ್ತಾ ಇದೆ, ಕೆಳಗಡೆ ಏಜ್ಡ್ 31 ಇಯರ್ಸ್ ಅಂತ ಕಾಣಿಸ್ತಾ ಇದೆ ಆ್ಯಂಡ್ 8 ಮಂತ್ಸ್ ಅಂತ. ಅಷ್ಟೇ ಅಂದರೆ ಥ್ಯಾಕರೆನೇ ಆಗಿರ್ತಾರೆ ಮೇಡಮ್. ನಾವು ಮೊದಲು ಈ ಸಮಾಧಿಗಳನ್ನ ನಾವು ಗಮನಿಸೋಣ. ಅದರಲ್ಲಿ ಥ್ಯಾಕರೆದು ಯಾವುದು ಅಂತ ನೋಡ್ಲಿಕ್ಕೆ ಖಂಡಿತ. ಹೌದು, ಬಹುಶಃ ಇದೇ ಥ್ಯಾಕರೆದು ಇರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಈಗ ನಾವು ಥ್ಯಾಕರೆಯ ಸ್ಮಾರಕ ಅಂತ ನಾವೇನು ಈಗ ಕಟ್ಟಿದ್ದೀವಲ್ಲ ಧಾರವಾಡದ ಈ ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನವನದಲ್ಲಿ, ಅದರಲ್ಲಿರ್ತಕ್ಕಂತಹ ಸಮಾಧಿ ಹೀಗಿರೋದ್ರಿಂದ ಬಹುಶಃ ಇದಿರಬಹುದಾ ಅಂತಲೂ ಕೂಡ ಊಹೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಇದು ಯಾವ ಮಾದರಿಯಲ್ಲಿದೆ ಮೇಡಮ್? ಅಂದರೆ ಸಾಮಾನ್ಯವಾಗಿ ಸಮಾಧಿ ಎಲ್ಲ ನಾವು ಈ ಆಕಾರದಲ್ಲಿ ನೋಡ್ತೀವಿ. ಹೌದು, ಸ್ಮಾರಕದ ರೂಪದಲ್ಲಿ ಕಟ್ಟಿದ್ದಾರೆ. ನನಗನ್ಸುತ್ತೆ ಇಲ್ಲಿ ಸಮಾಧಿ ಮಾಡಿ ಅವರಿಗೆ ಸ್ಮಾರಕವಾಗಿ ಇದನ್ನು ಕಟ್ಟಿದ್ದಾರಾ, ಹೇಗೆ ಏನು? ಹಲವಾರು ಕ್ವಶನ್ ಮಾರ್ಕ್ ಇದೆ ಅಲ್ವಾ ಇವಾಗ? ಹೌದು, ನಮಗೆ ಪ್ರಶ್ನೆಗಳು ಕಾಡ್ತವೆ. ಅದಕ್ಕೆ ಒಂದು ಸಾರಿ ನಾವು ಇಲ್ಲಿರುವಂತಹ ಸಮಾಧಿಗಳನ್ನ ಒಮ್ಮೆ ನೋಡ್ಕೊಂಡು ಬಂದು ಕೊನೆಯಲ್ಲಿ ನಿರ್ಧಾರ ತಗೊಳ್ಬೋದು ಅಂತ ಕಾಣಿಸ್ತದೆ. ಯಾಕೆಂದರೆ ಹೆಸರುಗಳಿರ್ತಕ್ಕಂತಹ ಭಾಗಗಳೇನಿದೆ ಅವುಗಳನ್ನು ಈಗ ಕೆತ್ತಿ ಹಾಕಲಾಗಿದೆ, ಒಡೆದು ಹಾಕಲಾಗಿದೆ. ಬಹುಶಃ ಈ ಭಾಗದಲ್ಲಿ ಈ ಕಟುಕರು ಪ್ರಾಣಿಗಳನ್ನ ತಗೊಂಡು ಬಂದು ಅವುಗಳನ್ನು ಕಡಿಯೋದಕ್ಕಾಗಿ ಇಲ್ಲಿ ಕಟ್ಟು ಹಾಕಿದ್ದಾರೆ. ಹಾಗಾಗಿ ಏಕೆ ಜಾರ್ಜ್ ಅಂತ ಇದೆ 16 ಸೆಪ್ಟೆಂಬರಲ್ಲಿ 1843 16 ಸೆಪ್ಟೆಂಬರ್ 1843 ಅಂತಿದೆ. ಇದರಲ್ಲಿ ಏಜ್ ಅಬೌಟ್ 30 ಇಯರ್ಸ್ ಅಂತಿದೆ ನೋಡಿ. ಅಲ್ಲಿ ನೋಡಿದ್ರೆ 31 ಇಯರ್ಸ್ 8 ಮಂತ್ಸ್ ಅಂತಿದೆ ಅಲ್ಲಿ. ಇಲ್ಲಿ 30 ಇಯರ್ಸ್ ಅಂತಿದೆ. ಬಹುಶಃ ಯಂಗೇಜಲ್ಲೇ ಅವರು ಈ ಸಮಾಧಿಗಳಿರೋದನ್ನು ನೋಡಿದ್ರೆ ನನಗನ್ಸುತ್ತೆ ಅವರು ಅಷ್ಟು ಬೇಗ ತೀರ್ಕೊಂಡಿರೋದಕ್ಕೆ ಈ ಯುದ್ಧಗಳು ಮತ್ತೊಂದು ಕಾರಣ ಆಗಿರಬಹುದು ಅಂತ. ಸಹಜ ಸಾವಾಗಿರ್ಲಿಕ್ಕಿಲ್ಲ ಇದು ಅಂತ ಅನ್ನಿಸ್ತದೆ. ಹೌದು, ಅಲ್ಲ ಕಂಪ್ಲೀಟ್ ಇಲ್ಲಿರೋದೆಲ್ಲ ಬ್ರಿಟಿಷ್ ಅಧಿಕಾರಿಗಳದೇ ಸಮಾಧಿ. ಹೌದು, ಇದಕ್ಕೆ ಯುರೋಪಿಯನ್ ಸೆಮೆಟ್ರಿ ಅಂತಲೇ ಕರೀತಾರೆ.
ಆದರೆ ಇಲ್ಲಿ ನಾವು ನೋಡ್ತಾ ಇರೋಂಥದ್ದು ಬರೀ ಕೇವಲ ಠಾಕ್ರೆ ಸಮಾಧಿ ಇಲ್ಲಿದೆ ಅಂತ ಇವಾಗ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಲವಾರು ಯುರೋಪಿಯನ್ ಸಮಾಧಿಗಳು ಹೌದು ಇಲ್ಲಿದೆ. ಹೌದು 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 ಇಲ್ಲಿ ಒಬ್ಬರದ್ದೇ ಇಲ್ಲ, ಹಲವಾರು ಜನರ ಸಮಾಧಿಗಳು ಇಲ್ಲಿದೆ ಅಂತ. ಬಹುಶಃ ಇವರೆಲ್ಲ ಆ ಕಾಲದ ಹಿರಿಯ ಅಧಿಕಾರಿಗಳು ಅಥವಾ ಸೈನಿಕ ಅಧಿಕಾರಿಗಳು ಆಗಿರಬಹುದು, ಸೈನ್ಯದ ಅಧಿಕಾರಿಗಳಿರ್ಬೋದು. ಹೌದು, ಇಲ್ಲಿ ಒಂದು ಸಮಾಧಿ ಇದೆ. ಇದಕ್ಕೂ ಕೂಡ ಹೆಸರಿರೋ ಹಾಗೆ ಕಾಣೆ. ಮೇ ಬಿ ಹೆಸರಲ್ಲಿ ಬರ್ದಿದ್ದಾರೆ ಮೇಡಮ್, ಎಲ್ಲ ಅವನತಿ ಹೊಂದಿದೆ. ಆಗಿನ ಕಾಲದಲ್ಲಿ ಹೆಸರು ಬರ್ದಿದೆ. ಇಲ್ಲಿ ಈ ಕಡೆ ಭಾಗದಲ್ಲಿ ಬರ್ದಿರಬಹುದೇನೋ, ಅದು ಕಿತ್ತೋಗಿದೆ ನೋಡಿ. ಹೌದು, ಎಲ್ಲ ಕಿತ್ತೋಗ್ಬಿಟ್ಟಿದೆ. ಇದು ತುಂಬಾ ವರ್ಷಗಳಾಯ್ತಲ್ಲ, ಅಂದ್ರೆ 200 ವರ್ಷಗಳಾಗಿ 200 ವರ್ಷ ದಾಟಿದೆಯಲ್ಲ ಆಗ್ಲೇ. ಗಚ್ಚಿಂದ ಎಲ್ಲ ಮಾಡಿದ್ದಾರೆ, ಬಟ್ ಮೇಂಟೆನೆನ್ಸ್ ಮಾಡ್ಬೋದಿತ್ತು. ಯಾಕೆಂದ್ರೆ ಒಂದು ಸ್ಮಾರಕ ರೀತಿಯಲ್ಲಿ ಮಾಡಿದಾರಲ್ಲ. ಆದ್ರೆ ಇದು ಭಾರತೀಯರದ್ದಾಗಿದ್ರೆ ಮಾಡ್ತಿದ್ರೇನೋ, ಇದು ಬ್ರಿಟಿಷರಾಗಿರೋದ್ರಿಂದ ಬಹುಶಃ ನಮ್ಮ ಜನ ಅಲಕ್ಷ್ಯಕ್ಕೆ ಗುರಿಯಾಗಿರಬಹುದು ಅಂತ ಅನ್ನಿಸ್ತದೆ. ಸಂಪೂರ್ಣವಾಗಿ ಅಲ್ಲೊಂದು ಸಮಾಧಿ ನೋಡ್ಬೋದು ಮೇಡಮ್, ಕಂಪ್ಲೀಟ್ ಹಳೆ ಮಾದರಿಯಲ್ಲಿದೆ. ಹೌದು ಹೌದು, ಅಲ್ಲೊಂದಿದೆ, ಆಮೇಲೆ ಅಲ್ಲೊಂದು 2-3 ಕಾಣಿಸುತ್ತೆ ನೋಡಿ, ಚಿಕ್ಕ ಚಿಕ್ಕದು. ತುಂಬಾ ಸಮಾಧಿಗಳಿದೆ. ಹೌದು, ಇದು ಯುರೋಪಿಯನ್ ಸೆಮೆಟ್ರಿ ಅಂತಲೇ ಪ್ರಸಿದ್ಧ ಅಲ್ವಾ. ಬ್ರಿಟಿಷ್ ಅಧಿಕಾರಿಗಳ ಹಲವಾರು ಸಮಾಧಿಗಳು ಇಲ್ಲಿವೆ. ಸುಮಾರು ಇಲ್ಲಿ ನಾವು ನೋಡೋ ಹಾಗೆ ಒಂದು 50 ಸಮಾಧಿಗಳನ್ನು ನಾವು ಕಾಣ್ತಾ ಇದ್ದೀವಿ, ಹೆಚ್ಚು ಕಮ್ಮಿ. ನಮ್ಗೇನೆ ಕಾಣಿಸ್ತಾ ಇರೋದು 50 ಇದೆ. ಇಲ್ಲೆಲ್ಲವೂ ಸಮಾಧಿಗಳೇ ಇದ್ವು, ಇವನ್ನೆಲ್ಲ ಕಿತ್ತಾಕಿದ್ದಾರೆ ನೋಡಿ. ಓ ಹೌದು ಹೌದು, ಕುರುಹುಗಳನ್ನ ನಾವಿಲ್ಲಿ ನೋಡ್ಬೋದು. ಅದು ನೋಡಿ, ಇಟ್ಟಿಗೆದು ಅದೇ ಥರ ಸಮಾಧಿ ಇದ್ರೆ ಒಂಥರ ಇದಿದೆ ನೋಡಿ, ಅರ್ಧ ವೃತ್ತಾಕಾರ ಇದೆ. ಅದು ಕೂಡ ಸಮಾಧಿನ. ಬಹುಶಃ ನಾವು ನಡೆದಾಡ್ತಾ ಇರುವಂಥ ಈ ಭಾಗಗಳು ಕೂಡ ಸಮಾಧಿಯ ಭಾಗಗಳೇ ಆಗಿರಬೇಕು. ಆಗಿದೆ. ಅದು ಕೂಡ ಸಮಾಧಿ ನೋಡಿ, ಬರೀ ಕಟ್ಟೆ ಮಾತ್ರ ಉಳಿದಿದೆ, ಮೇಲ್ಭಾಗ ಹೊರಟೋಗಿದೆ. ಆಮೇಲೆ ಈ ಭಾಗದಲ್ಲಿ ಕಲ್ಲುಗಳನ್ನು ಹುಳಿರೋದ್ರಿಂದ ಇಲ್ಲಿಯೂ ಕೂಡ ಸಮಾಧಿಗಳಿರಬಹುದು. ಅಲ್ಲಂತೂ ಕ್ಲಿಯರಾಗಿ ಕಾಣಿಸ್ತಾ ಇದೆ, 1 2 3 4 ಸಮಾಧಿಗಳಲ್ಲಿ ಸಾಲಾಗಿ ಕಾಣಿಸ್ತಾ ಇವೆ ನೋಡಿ. ಹೌದು. ಹಾಗಾಗಿ ಈ ಸಮಾಧಿಗಳು ಇಲ್ಲಿ 1-2 ಸಮಾಧಿಗಳು ಕಾಣಿಸ್ತಾ ಇದೆ, ಇಲ್ಲಿ ಒಂದು ಚಿಕ್ಕದು ಕಾಣಿಸ್ತಾ ಇದೆ, ಇಲ್ಲೂ ಒಂದು ಕಾಣಿಸ್ತಾ ಇದೆ ಕಲ್ಲಿರೋದು. ಈಗ ನಿಂತಿರೋದು ಇದು ಕೂಡ ಒಂದು ಸಮಾಧಿನೇ. ಓಕೆ, ನಾವು ಕಂಪ್ಲೀಟ್ ಇವಾಗ ಬ್ರಿಟಿಷ್ ಅಧಿಕಾರಿಗಳು, ಬ್ರಿಟಿಷ್ ಸೈನಿಕರು, ಬ್ರಿಟಿಷರು ಸಮಾಧಿ ಆಗಿರೋಂಥ ಸ್ಥಳದಲ್ಲಿ ನಿಂತಿದ್ದೀವಿ. ಹೌದು ಹೌದು, ನೀವು ಈಗ ಗೂಗಲ್ನಲ್ಲಿ ನೋಡಿದ್ರಲ್ಲ, ಅದರಲ್ಲಿ ಸ್ಮಾರಕನೇ ಅಲ್ಲಿ ಇದರಲ್ಲಿ ಇರೋದರಿಂದ ಅದು ಸ್ಮಾರಕ, ಇದು ಸಮಾಧಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ಬರೆದಿರೋದು ಕ್ಯಾಪ್ಟನ್ ಅಂತೇನೋ ಕಾಣಿಸ್ತಾ ಇದೆ, CA ಕಾಣಿಸ್ತದೆ. ಅದಾದ ನಂತರ ಇಲ್ಲಿ ಆಫ್ ಅಂತ ಕಾಣಿಸ್ತದೆ, ಇಲ್ಲಿ V ಅಂತೇನೋ ಕಾಣಿಸ್ತದೆ, ಅಲ್ಲಿ AR ಕಾಣಿಸ್ತಾ ಇದೆ ಕೊನೆಯಲ್ಲಿ, ಇಲ್ಲಿ ಆನ್ ದ ಅಂತ ಕಾಣಿಸ್ತದೆ, ಬಹುಶಃ ಡೇಟ್ ಇರಬಹುದು. ಆಮೇಲೆ ಇಲ್ಲಿ ಕೊನೆಯಲ್ಲಿ ಏಜ್ಡ್ 31 years ಆ್ಯಂಡ್ 8 months ಅಂತ ಕಾಣಿಸ್ತಾ ಇದೆ ನೋಡಿ. ಬಹುಶಃ 31 ವರ್ಷ 8 ತಿಂಗಳು. ಮತ್ತು ಇದ್ರ ಮೇಲೆ ಏನೂ ಇಲ್ಲದೆ ಇರೋದ್ರಿಂದ ನಮ್ಗೆ ಗುರ್ತಿಸೋಕ್ಕಾಗೋದಿಲ್ಲ. ಬಹುಶಃ ಅಲ್ಲಿಯ ಸ್ಮಾರಕ ಹೀಗೆ ಇರೋದ್ರಿಂದ, ಈಗ ಕಿತ್ತೂರು ಚೆನ್ನಮ್ಮ ಉದ್ಯಾನವನದಲ್ಲಿ ಇದೇ ರೀತಿಯ ಸ್ಮಾರಕ ಇರೋದ್ರಿಂದ ಬಹುಶಃ ಇದನ್ನೇ ನಾನು ಥ್ಯಾಕರೆ ಸಮಾಧಿ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಪಕ್ಕದಲ್ಲಿರೋ ಸಮಾಧಿಯ ಡೇಟು 1851 ಇದೆ. ಥ್ಯಾಕ್ರೆ ತೀರ್ಕೊಂಡಿರೋದು 1824 ಅಕ್ಟೋಬರ್ 23. ಯಾಕೆಂದರೆ ಇವತ್ತಿಗೂ ಕೂಡ ನಾವು ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಅಂತ ಹೇಳಿ ಅಕ್ಟೋಬರ್ 23ಕ್ಕೆ ಮಾಡ್ತಾ ಬಂದಿರೋದ್ರಿಂದ 1824 ಅಕ್ಟೋಬರ್ 23ರಂದು ಆತ ಮರಣಿಸಿದ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ಥ್ಯಾಕರೆಯ ಮರಣದೊಂದಿಗೆ ಆ ಯುದ್ಧ ನಿಂತು ಹೋಗ್ತದೆ. ಹೌದು, ಕಿತ್ತೂರಿನ ಮೊದಲ ವಿಜಯೋತ್ಸವ ಆ ದಿನ. ಹಾಗಾಗಿ ಮೇಡಮ್, ಠಾಕ್ರೆ ಅನ್ನೋರು ಇವಾಗ ಸಾಮಾನ್ಯವಾಗಿ ಜನಸಾಮಾನ್ಯರು ತಿಳ್ಕೊಳ್ಳೋ ಠಾಕ್ರೆ ಅಂತ ಅಂಥ ಬ್ರಿಟಿಷ್ ಅಧಿಕಾರಿ ಹೀಗಿದ್ರು ಹಾಗಿದ್ರು ಅಂತ ಹೇಗಿದ್ರು ಅಚ್ಚಿಲಾಗಿ. ಈ ಕಾಲದೊಳಗೆ ನಾವು ಜಿಲ್ಲಾಧಿಕಾರಿಗಳು ಅಂದ್ರೇ ಅಷ್ಟು ದೊಡ್ಡ ಹುದ್ದೆ ಅಂತ ಅಂದ್ಕೊಳ್ತೀವಲ್ಲ, ಇಡೀ ಜಿಲ್ಲೆಯ ಆಡಳಿತವನ್ನು ನಡೆಸ್ಕೊಡ್ತಕ್ಕಂಥ ಒಬ್ಬ ದೊಡ್ಡ ಅಧಿಕಾರಿ. ಇಡೀ ಜಿಲ್ಲೆ ಅವರ ಒಂದು ಸುಪರ್ದಿಯೊಳಗಿರ್ತದೆ, ಅವರ ಆಜ್ಞೆಯ ಪ್ರಕಾರ, ಆದೇಶಗಳ ಪ್ರಕಾರ ನಡೀತದೆ. ಹಾಗೇನೆ ಆ ಕಾಲದೊಳಗೆ ನೀವು ವಿಚಾರ ಮಾಡಬೇಕು, 1824ರಲ್ಲಿ ಧಾರವಾಡ ಜಿಲ್ಲೆಯ ಕಲೆಕ್ಟರ್ ಆಗಿದ್ದಂಥ ವ್ಯಕ್ತಿ ಥ್ಯಾಕರೆ. ಹಾಗಾದರೆ ಎಲ್ಲ ಇಡೀ ಜಿಲ್ಲೆದೇ ಒಂದು ಪವರ್ ಅವರ ಕೈಯಲ್ಲಿತ್ತು. ಅಷ್ಟಲ್ಲದೇ ಭಾರತೀಯ ಅಧಿಕಾರಿಗಳಿಗೂ ಮತ್ತು ಬ್ರಿಟಿಷ್ ಅಧಿಕಾರಿಗಳಿಗೂ ಇರ್ತಕ್ಕಂತಹ ಅಧಿಕಾರದ ಆ ಗತ್ತು ಗಮ್ಮತ್ತುಗಳೇನಿದೆಯಲ್ಲ, ಅದು ಥ್ಯಾಕರೆಗಿತ್ತು. 1800 ಈ ನಮ್ಮ ಶಿವಲಿಂಗ ರುದ್ರ ಸರ್ಜಾ, ಮಲ್ಲಪ್ಪ ಸರ್ಜನ ಮಗ ಶಿವಲಿಂಗ ರುದ್ರ ಸರ್ಜಾ, ರುದ್ರಮ್ಮ ದೇವಿ ಮೊದಲನೇ ಹೆಂಡತಿ, ಅವಳ ಮಗ ಆತ. ಅವನಿಗೆ ಪಟ್ಟವನ್ನು ಕಟ್ಟಲಾಗಿರ್ತದೆ ಮಲ್ಲಸರ್ಜಾ ತೀರ್ಕೊಂಡ ನಂತರ. ಆ ಸಂದರ್ಭದೊಳಗೆ ಶಿವಲಿಂಗ ರುದ್ರ ಸರ್ಜಾ ಅನಾರೋಗ್ಯಕ್ಕೆ ತುತ್ತಾಗಿ
ಬಹಳ ಸಣ್ಣ ವಯಸ್ಸಿನಲ್ಲಿ ಆತನು ಕೂಡ ತೀರಿಕೊಳ್ತಾನೆ. ತೀರಿಕೊಳ್ಳೋದಕ್ಕಿಂತಲೂ ಮುಂಚೆ ಆತನ ತಾಯಿ ರುದ್ರಮ್ಮ ಮತ್ತು ಚಿಕ್ಕಮ್ಮ ಚೆನ್ನಮ್ಮ ಇವರಿಬ್ಬರು ಸೇರಿ ದತ್ತಕದ ಬಗ್ಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂದರೆ ಅವನಿಗೆ ಮಕ್ಕಳು ಇಲ್ಲದೇ ಇರೋದರಿಂದ ಮತ್ತು ಸೊಸೆ ಕೂಡ ಗರ್ಭಿಣಿ ಅಲ್ಲದೆ ಹೋಗಿರೋದ್ರಿಂದ ಸಹಜವಾಗಿಯೇ ಈ ಕಿತ್ತೂರು ಸಂಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಒಬ್ಬ ವ್ಯಕ್ತಿ ಬೇಕು ಅಂತಾದರೆ ಒಂದು ಮಗುವನ್ನು ದತ್ತಕ ತೆಗೆದುಕೊಳ್ಬೇಕು ಅಂತ ಅವರು ವಿಚಾರ ಮಾಡ್ತಾರೆ. ಈ ರೀತಿ ವಿಚಾರ ಮಾಡುವ ಸಂದರ್ಭದಲ್ಲಿಯೇ ಬಹುಶಃ ಶಿವಲಿಂಗರುದ್ರ ಸರ್ಜಾ ನಿಧನನಾಗ್ತಾನೆ. ಇದರ ಬಗ್ಗೆ ಇನ್ನೂ ಕೂಡ ನಮಗೆ ಒಂದು ರೀತಿಯ ಸಂದೇಹಗಳಿವೆ. ಕಿತ್ತೂರಿನ ದಾಖಲೆಗಳ ಪ್ರಕಾರ ಶಿವಲಿಂಗರುದ್ರ ಸರ್ಜಾ ಇನ್ನೂ ಬದುಕಿದ್ದ. ಅದೇ ಸಂದರ್ಭದಲ್ಲಿ ಮಾಸ್ತಮರ್ಡಿಯ ಒಬ್ಬ ಬಾಲಕನನ್ನು ತಗೊಂಡು ಬಂದು ಅವನಿಗೆ ದತ್ತಕವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಬ್ರಿಟಿಷ್ ದಾಖಲೆಗಳ ಪ್ರಕಾರ ಶಿವಲಿಂಗರುದ್ರ ಸರ್ಜಾ ಸತ್ತ ನಂತರ ಈ ದತ್ತಕ್ಕೂ ಆಯಿತು ಅಂತನ್ನುವಂಥದ್ದು. ಯಾಕೆ ಅಂದರೆ ಶಿವಲಿಂಗರುದ್ರ ಸರ್ಜಾ ನಿಧನನಾಗಿರ್ತಕ್ಕಂಥ ದಿನಾಂಕಕ್ಕೂ ಮತ್ತು ಬ್ರಿಟಿಷ್ ಅಧಿಕಾರಿಗಳಿಗೆ ಕಿತ್ತೂರು ಚೆನ್ನಮ್ಮ ವರದಿ ಮಾಡಿದ ದಿನಾಂಕಕ್ಕೂ ಮಧ್ಯ 2 ತಿಂಗಳ ಒಂದು ಅಂತರ ಇದೆ. ಒಂದು ವೇಳೆ ದತ್ತಕ ಶಿವಲಿಂಗರುದ್ರ ಸರ್ಜಾ ಬದುಕಿರುವಾಗಲೇ ನಡೆದಿದ್ದರೆ 1-2 ದಿನಗಳಲ್ಲಿಯೇ ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರ ಹೋಗ್ತಾ ಇತ್ತು. ಈ ರೀತಿ ಶಿವಲಿಂಗರುದ್ರ ಸರ್ಜಾ ನಿಧನನಾಗುವಂಥ ಪೂರ್ವದಲ್ಲಿ ಮಾಸ್ತಮರ್ಡಿಯ ಈ ಬಾಲಕನನ್ನು ಸವಾಯಿ ಅನ್ನುವಂಥ ಹೆಸರನ್ನು ಇಟ್ಕೊಳ್ತಾನೆ ಅವನು. ಸವಾಯಿ ಮಲ್ಸರ್ಜಾ ಇವನ ಹೆಸರನ್ನು ಇಟ್ಕೊಂಡಾಗ ಅವನನ್ನು ಪಟ್ಟಕ್ಕೆ ತರಬೇಕು ಅಥವಾ ದತ್ತಕ ತಗೊಂಡಿದ್ದೀವಿ ಅಂತನ್ನುವಂತಹ ವರದಿಯನ್ನು ಅವ್ರು ಆಗ್ಲೇ ಕಳಿಸ್ಬೋದಾಗಿತ್ತಲ್ಲ. ಯಾಕೆ 2 ತಿಂಗಳು ತಡವಾಗಿ ಕಳಿಸಿದ್ರು ಅಂತನ್ನೋದು. ಆ ಸಮಸ್ಯೆಯಿಂದಾಗಿ ಇವತ್ತಿಗೂ ಕೂಡ ಬ್ರಿಟಿಷ್ ಅಧಿಕಾರಿಗಳು ದತ್ತಕು ಅಂತನ್ನೋದು ಶಿವಲಿಂಗರುದ್ರ ಸರ್ಜಾ ಬದುಕಿರುವಾಗ ನಡೆದದ್ದಲ್ಲ, ಅವನು ಸತ್ತ ಮೇಲೆ ನಡೆಯಿತು ಅನ್ನೋದು. ಆಮೇಲೆ ಡಾಲ್ಹೌಸಿಯ ದತ್ತಕ ರದ್ಧತಿ ಪದ್ಧತಿ ತಮಗೆ ಗೊತ್ತಿದೆ. ದತ್ತಕವನ್ನು ಯಾವುದೇ ಅರಸರು ತೆಗೆದುಕೊಳ್ಳೋ ಹಾಗಿಲ್ಲ, ಭಾರತೀಯ ಅರಸರು ತೆಗೆದುಕೊಳ್ಳೋ ಹಾಗಿಲ್ಲ. ಒಂದು ವೇಳೆ ಅವರು ಮಕ್ಕಳಿಲ್ಲದೆ ಸತ್ತರೆ ದತ್ತಕವನ್ನು ಕೂಡ ತೆಗೆದುಕೊಳ್ತಕ್ಕದ್ದಲ್ಲ. ದತ್ತು ತೆಗೆದುಕೊಂಡವರಿಗೆ ಸಂಸ್ಥಾನ ಹೋಗೋದಿಲ್ಲ, ಅವರು ಉತ್ತರಾಧಿಕಾರಿಗಳಾಗೋದಿಲ್ಲ. ಆ ರಾಜ್ಯವನ್ನು ಅಥವಾ ಆ ಸಂಸ್ಥಾನವನ್ನು ಬ್ರಿಟಿಷರ ಸುಪರ್ದಿಗೆ ಒಪ್ಪಿಸ್ಬೇಕು ಅಂತ. ಅದಕ್ಕೋಸ್ಕರನೇ ಈ ಕಾನೂನನ್ನು ತಂದರು. ಹೌದು, ಉದ್ದೇಶಪೂರ್ವಕವಾಗಿಯೇ ಈ ಕಾನೂನನ್ನು ತಂದಿರೋದು ಅನ್ನೋದು ಸ್ಪಷ್ಟ ಇದೆ. ಹಾಗಿದ್ದರೂ ಕೂಡ ಇಲ್ಲಿ ದತ್ತಕ ಪ್ರಕ್ರಿಯೆ ನಡೆಯಲಿಲ್ಲ ಶಿವಲಿಂಗರುದ್ರ ಸರ್ಜಾ ಬದುಕಿರುವಾಗ ಅಂತ ಹೇಳಿ ಬ್ರಿಟಿಷರು ಕಿತ್ತೂರನ್ನು ಕಬಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಆ ಕಾಲದಲ್ಲಿ ಧಾರವಾಡ ಜಿಲ್ಲೆಯ ಕಲೆಕ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ ಥ್ಯಾಕ್ರೆ. ಹಾಗಾಗಿ ಥ್ಯಾಕ್ರೆಯನ್ನು ಇದರ ಬಗ್ಗೆ ವಿಚಾರಿಸಲಿಕ್ಕಾಗಿ ಕಳಿಸ್ತಾರೆ. ಥ್ಯಾಕ್ರೆ ಹೋದಂಥ ಸಂದರ್ಭದಲ್ಲಿ ಅವರು ಇಲ್ಲ ದತ್ತಕ್ಕಾಗಿದೆ ಅಂತ ಅವರು, ದತ್ತಕ್ಕೂ ಆಗಿಲ್ಲ ಅಂತ ಇವರು. ಈ ಕಾರಣದಿಂದಾಗಿ ಯುದ್ಧ ಪ್ರಾರಂಭ ಆಗ್ತದೆ. ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಥ್ಯಾಕ್ರೆಯನ್ನು ಗುಂಡು ಹೊಡೆಯೋದ್ರ ಮೂಲಕ ಕೊಲ್ತಾನೆ. ಕೊಂದ ನಂತರ ಅವನ ಶವವನ್ನು ಧಾರವಾಡಕ್ಕೆ ತರಲಾಗ್ತದೆ ಮತ್ತು ಈ ಯುರೋಪಿಯನ್ ಸೆಮೆಟ್ರಿ ಅಂತ ಕರೀತಕ್ಕಂತಹ ಮಣಿಕಿಲ್ಲಾದ ಈ ಭಾಗದೊಳಗೆ ಅವನ ಸಮಾಧಿಯನ್ನು ಮಾಡಲಾಗ್ತದೆ. ಇದೇ ಆ ಸಮಾಧಿ. ಈ ಸಮಾಧಿಗೆ ಜನ ಆಗಲಿಕ್ಕಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅಥವಾ ಇದನ್ನು ಸಾರ್ವಜನಿಕವಾಗಿ ಇನ್ನೊಂದು ಕಡೆ ಪ್ರದರ್ಶಿಸಬೇಕು ಅನ್ನುವಂಥ ಕಾರಣದಿಂದಾಗಿ ಕಿತ್ತೂರು ಚೆನ್ನಮ್ಮನ ಹೆಸರಿನಲ್ಲಿ ಉದ್ಯಾನವನವನ್ನು ಮಾಡಿದಾಗ ಅದರ ಮಧ್ಯದಲ್ಲಿ ಇದೇ ರೀತಿಯ ಒಂದು ಕಂಬವನ್ನು ಸ್ಮಾರಕಾರ್ಥವಾಗಿ ನಿಲ್ಲಿಸಿದ್ದನ್ನು ನಾವೀಗಲೂ ಕೂಡ ನೋಡಬಹುದು. ಚೆನ್ನಮ್ಮ ಉದ್ಯಾನವನದಲ್ಲಿ ಇದೇ ಮಾದರಿಯ ಸ್ಮಾರಕ ಅಲ್ಲಿಯೂ ಕೂಡ ಇದೆ. ಆದರೂ ಇದು ಹಾಳು ಮಾಡಿರೋದೆಲ್ಲ ನೋಡಿದರೆ ನಮ್ಮ ಕನ್ನಡಿಗರಿಗೆ ಠಾಕ್ರೆ ಮೇಲೆ ಇನ್ನೆಷ್ಟು ಕೋಪ ಇತ್ತು ಅಂತ ಇಲ್ಲಿ ಪರಿಗಣಿಸ್ಕೋಬೋದು. ನಮ್ಮ ಕನ್ನಡಿಗರಿಗೆ ತಮ್ಮವರ ಬಗ್ಗೆನೇ ಅಭಿಮಾನ ಇಲ್ಲ, ತಮ್ಮ ಇತಿಹಾಸದ ಬಗ್ಗೆಯೇ ಅಭಿಮಾನ ಇಲ್ಲ. ಹಾಗಿದ್ದಾಗ ಕನ್ನಡದ ಒಬ್ಬ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಆಕೆ ಕೊಂದಿರ್ತಕ್ಕಂತಹ, ಆಕೆಯ ವಿರುದ್ಧ ಯುದ್ಧ ಮಾಡಿರ್ತಕ್ಕಂತಹ ಥ್ಯಾಕ್ರೆ ಬಗ್ಗೆ ಯಾವ ರೀತಿಯ ಅಭಿಮಾನಗಳನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಹೇಳಿ? ಅದಕ್ಕಾಗಿ ಆ ಸಮಾಧಿ ಮತ್ತು ಸಮಾಧಿ ಇರುವಂಥ ಈ ಎಲ್ಲ ಭಾಗಗಳನ್ನು ಇವತ್ತು ತುಂಬ ಹಾಳಾದ ಸ್ಥಿತಿಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇದೇ ಆ ಥ್ಯಾಕ್ರೆಯ ಸಮಾಧಿ. ಆದರೆ ಇದು ಥ್ಯಾಕ್ರೆಯ ಸಮಾಧಿ ಅನ್ನೋದಕ್ಕೆ ನಮಗೆ ಯಾವುದೇ ರೀತಿಯ ಬರಹಗಳಿಲ್ಲಿ ಇಲ್ಲ. ಇನ್ನುಳಿದಂಥ ಸಮಾಧಿಗಳೇನು ಸುತ್ತಲೂ ಇವೆಯಲ್ಲ, ಅದರಲ್ಲಿಯೂ ಕೂಡ ಕೆಲವರ ಹೆಸರುಗಳಿರುವಂಥ ಎಲ್ಲ ಭಾಗಗಳನ್ನು ಹಾಳು ಮಾಡಲಾಗಿದೆ. ಹೌದು, ಯಾಕೆಂದರೆ ಅಷ್ಟು ಕೋಪ ಇದೆ ಮತ್ತು ಇತಿಹಾಸದ ಬಗ್ಗೆ ಜನರಲ್ಲಿ ಪ್ರಜ್ಞೆನೂ ಕೂಡ ಕಡಿಮೆ ಆಗಿದೆ. ಹೌದು, ಖಂಡಿತ.
ಇತಿಹಾಸದ ಬಗ್ಗೆ ಪ್ರಜ್ಞೆ ಅನ್ನೋದಕ್ಕಿಂತಲೂ ಇತಿಹಾಸದ ಬಗ್ಗೆ ಪ್ರಜ್ಞೆಯ ಜೊತೆಗೆ ಅದರ ಆಸಕ್ತಿಯೂ ಕೂಡ ಇರಬೇಕು. ಇಲ್ಲಿ ಕಡಿಮೆ ಆಗಿದೆ. ನಮಗೆ ಇವತ್ತು ಎಷ್ಟೊಂದು ಎಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂತಂದರೆ ನಮ್ಮ ಇತಿಹಾಸವೂ ಬೇಡ, ಇತಿಹಾಸ ಪುರುಷರು ಬೇಡ, ನಾವು ಬದುಕಬೇಕು, ನಾವು ಚೆನ್ನಾಗಿರಬೇಕು, ದಿಢೀರಾಗಿ ನಾವು ವಿಲಾಸ ವೈಭವಗಳನ್ನು ಅನುಭವಿಸಬೇಕು ಅನ್ನುವಂಥ ಸ್ಥಿತಿಯಲ್ಲಿ ನಾವಿರೋದರಿಂದ ಈ ಐತಿಹಾಸಿಕ ಸ್ಮಾರಕಗಳಿಗೆ ದುರ್ಗತಿ ಬಂದಿದೆ ಅಂತ ಅನ್ನೋದನ್ನು ನೋಡ್ಬೇಕು. ಇದು ಒಂದು ನಮ್ಮ ಕಿತ್ತೂರು ಸಂಸ್ಥಾನದಲ್ಲಿ ಠಾಕ್ರೆನ ಕೊಂದಿದ್ದು ಒಬ್ಬ ವೀರ ಸೇನಾನಿ ಗುರಿಕಾರಕ ಅಮಟೂರು ಬಾಳಪ್ಪ. ಅವ್ರ ಹೆಸರು ಹೇಳೋದಕ್ಕೆ ಅವರಿಗೆ ಉಳಿದಿರೋದಂತ ಹೇಳಿದರೆ ಠಾಕ್ರೆ ಸಮಾಧಿ ಕೊಂದಿದಂಥ ಜಾಗ. ಇದನ್ನು ಕೂಡ ವ್ಯವಸ್ಥಿತವಾಗಿ ಇಟ್ಕೊಂಡಿರ್ಬೋದಿತ್ತು. ಬಟ್ ಇಲ್ಲಿ ಅವರ ನಿರ್ಲಕ್ಷ್ಯನೋ ಅಥವಾ ಅವ್ರಿಗೆ ಕೋಪನೋ. ಠಾಕ್ರೆಯನ್ನು ಕೊಂದದ್ದು ಕೂಡ ಯಾವ ಭಾಗದಲ್ಲಿ ಅಂತ ಅನ್ನೋದು ನಮಗೆ ಇವತ್ತು ಸ್ಪಷ್ಟವಾಗಿ ಗೊತ್ತಿಲ್ಲ. ಇವತ್ತೆಲ್ಲ ಚಿತ್ರಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಒಂದು ಕೋಟೆ ಭಾಗ ತೋರಿಸ್ತಾರೆ, ಅದರ ಎದುರಿನಲ್ಲಿ ಠಾಕ್ರೆ ಬಿದ್ದಿದ್ದಾನೆ ಅಂತ ತೋರಿಸ್ತಾರೆ. ಮೂಲೆಯಲ್ಲಿ ಒಂದು ಕಡೆ ಅಮಟೂರು ಬಾಳಪ್ಪ ನಿಂತದ್ದನ್ನು ಚಿತ್ರಗಳಲ್ಲಿ ಮಾತ್ರ ತೋರಿಸ್ತಾ ಇದ್ದಾರೆ ಹೊರತು ನಮಗೆ ಸ್ಪಷ್ಟವಾಗಿ ಇದರ ಕುರಿತಾಗಿ ಯಾವುದೇ ದಾಖಲೆಗಳಿಲ್ಲ. ಯಾಕೆಂದರೆ 1824 ಸುಮಾರಿಗೆ ಫೋಟೋಗ್ರಫಿ ಅನ್ನೋದು ಬಂದಿರಲೇ ಇಲ್ಲ. ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಆಗಿರ್ಬೋದು, ಅಮಟೂರು ಬಾಳಪ್ಪ ಅವರ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಬಗ್ಗೆ, ಕಿತ್ತೂರು ಸಂಸ್ಥಾನದ ಬಗ್ಗೆ ಸರಿಸುಮಾರು 100 ಎಪಿಸೋಡ್ಗಳ ಮಾಡಿದ್ದೀವಿ. ಅವಾಗ ಅಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು ಮತ್ತು ಕೆಲವೊಂದು ಅಮಟೂರು ಬಾಳಪ್ಪ ಅವ್ರ ಬಗ್ಗೆ ತಿಳಿದಿರೋರೆಲ್ಲ ಹೇಳಿದ್ದು, ಕಿತ್ತೂರಿನ ಅರಮನೆಯ ದ್ವಾರ ಬಾಗಿಲು ಹೆಬ್ಬಾಗಿಲಿನ ಮುಂದೆ ಆ ದಿನ ಯುದ್ಧ ಆಯಿತು ಅಂತ ಹೇಳಿದರು. ಸ್ಥಳೀಯರು ಬರೆದಿಟ್ಟಿರ್ತಕ್ಕಂಥ ದಾಖಲೆಗಳು ಅಥವಾ ಸ್ಥಳೀಯರು ಜಾನಪದ ಸಾಹಿತ್ಯ ಇವುಗಳ ಆಧಾರದಿಂದಲೇ ನಾವು ಹೇಳಬಹುದು. ಅದರ ಹೊರತಾಗಿ ನಾವೆಲ್ಲ ಬಹಳ ಜನ ಪ್ರಾರಂಭ ಘಟ್ಟದಲ್ಲಿ ನಂಬಿಕೊಂಡು ಬಂದದ್ದು ಠಾಕ್ರೆಯನ್ನು ಕೊಂದದ್ದು ಕಿತ್ತೂರು ಚೆನ್ನಮ್ಮ ಅಂತ. ಇಲ್ಲ, ಅದೀಗ ಅಮಟೂರು ಬಾಳಪ್ಪ ಅವನ ಬಂದೂಕಿನ ಗುಂಡಿನಿಂದಲೇ ಸತ್ತ ಅನ್ನೋದು ಇತ್ತೀಚೆಗೆ ತಿಳಿದು ಬಂದಿರತಕ್ಕಂಥ ಸಂಗತಿಗಳು. ಹೌದು, ಆ ದಿನ ಕಿತ್ತೂರು ರಾಣಿ ಚೆನ್ನಮ್ಮನ ಅವ್ರಿಗೆ ಕೇವಲ 10 ನಿಮಿಷ ಅಂತ ಠಾಕ್ರೆ ಅವರು ಕಾಲಾವಕಾಶ ಕೊಟ್ಟಿದ್ದು ಯುದ್ಧಕ್ಕೆ. ಇಷ್ಟೆಲ್ಲ ನಮ್ಮ ಸಂಸ್ಥಾನಕ್ಕೆ ಅವರು ಲಗ್ಗೆ ಇಡ್ತಾರೆ ಅಂತ ಗೊತ್ತಾಗಿ ಚೆನ್ನಮ್ಮ ಅರಮನೆ ಎಷ್ಟಿದೆ ಅಷ್ಟರೊಳಗಡೆ ಸೈನಿಕರೆಲ್ಲ ಸೇರಿಸ್ಕೊಂಡು ಅವ್ರು ಏನಾದ್ರು ಅಟ್ಯಾಕ್ ಮಾಡಿದರೆ ಕೋಟೆ ಬಾಗಿಲು ಹಿಂಗೆ ಒಳಗಡೆ ತಳ್ಳಬೇಡಿ, ಹೊರಗಡೆ ತಳ್ಳಿ ಅಂತ ಹೇಳ್ತಾರಂತೆ. ಹಾಗಾಗಿ ತುಂಬ ಜನ ಸೈನಿಕರು, ಬ್ರಿಟಿಷ್ ಸೈನಿಕರು ಆವಾಗಲೇ ಕೋಟೆ ಬಾಗಿಲು ಹಿಂಗೆ ಉಲ್ಟಾ ತಿರುಗಿದ ತಕ್ಷಣನೇ ಎಲ್ಲ ಸತ್ತೋಗ್ಬಿಡ್ತಾರೆ, ಬಡದು ಸತ್ತೋದ್ರು ಅಂತ ಹೇಳ್ತಾರೆ. ಅದೇ ಯುದ್ಧದ ಆಗ್ಬೇಕಾದ್ರೆ ಅಮಟೂರು ಬಾಳಪ್ಪ ಯಾಕೆ ಗುರಿ ಇಟ್ಟು ಹೊಡೆದಿದ್ದು ಅಂತ ಹೇಳಿದ್ರೆ ಠಾಕ್ರೆ ಅವರು ಚೆನ್ನಮ್ಮನರಿಗೆ ಗುರಿ ಇಟ್ಟಿದ್ರು. ಹಾಗಾಗಿ ರಾಣಿಯವರಿಗೆ ಗುರಿ ಇಟ್ಟಿದ್ದಾಗ ಸೇವಕರು ಸಾಮಾನ್ಯವಾಗಿ ಸೈನಿಕರು ರಾಣಿನ ಕಾಪಾಡಲೇಬೇಕಿತ್ತು. ಹಾಗಾಗಿ ಅವರೆಲ್ಲ ಅಷ್ಟು ದೇಶ ಪ್ರೇಮ ಇತ್ತು, ನಾಡ ಪ್ರೇಮ ಇತ್ತು. ಹಾಗಾಗಿ ಠಾಕ್ರೆಗೆ ಗುಂಡಿತ್ತು. ಆ ಕಾಲದಲ್ಲಿ ಆಕೆ ಆ ಸಂಸ್ಥಾನದ ದೇಸಾಯಣಿಯಾಗಿದ್ಲು. ಹಾಗಾಗಿ ದೇಸಾಯಣಿ ಉಳಿದಿರೋದು ಆಕೆಯನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಅಮಟೂರು ಬಾಳಪ್ಪ ಠಾಕ್ರೆಯನ್ನು ಹೊಡೆದಿರ್ಬೋದು. ಹೌದು, ನಮಗೆ ಬಹಳಷ್ಟು ವಿಚಾರಗಳು ತಿಳಿದು ಬರ್ತಾ ಇರೋದೇನು ಅಂತಂದರೆ ಕಿತ್ತೂರು ಸಂಸ್ಥಾನದ ಇತಿಹಾಸವನ್ನು ಪುನರ್ರಚಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ. ಇದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಇವತ್ತು ಕೋರ್ಟ್ಗಳಲ್ಲಿವೆ, DC ಆಫೀಸ್ನಲ್ಲೂ ಕೂಡ ಇವೆ ಅಂತ ಹೇಳ್ತಾರೆ. ದಾಖಲೆಗಳು, ಹಳೆ ದಾಖಲೆಗಳನ್ನು ತೆಗೆಸಿದರೆ ಸಿಗಬಹುದು ಅಂತ. ಅದರ ಜೊತೆಗೆ ಮೋಡಿ ಲಿಪಿಯಲ್ಲಿ, ಮರಾಠಿ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿಯೂ ಕೂಡ ಈ ದಾಖಲೆಗಳಿವೆ ಅಂತನ್ನೋದು. ಈ ದಾಖಲೆಗಳಲ್ಲಿ ಬಹಳಷ್ಟು ದಾಖಲೆಗಳನ್ನು ಲಂಡನ್ಗೆ ಸಾಗಿಸಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿರುವಂತಹ ಬ್ರಿಟಿಷ್ ಆಫೀಸ್ ಮ್ಯೂಸಿಯಂ ಮತ್ತು ಇಂಡಿಯಾ ಆಫೀಸ್ ಮ್ಯೂಸಿಯಂಗಳೇನಿದೆ ಅವುಗಳಲ್ಲಿ ಆ ದಾಖಲೆಗಳಿವೆ. ಆ ದಾಖಲೆಗಳನ್ನೆಲ್ಲ ನಾವು ಪ್ರತಿ ಮಾಡಿಕೊಂಡು ತಗೊಂಡು ಬಂದು ಕನ್ನಡದಲ್ಲಿರುವಂಥದ್ದು ಕನ್ನಡದಲ್ಲಿಯೇ ಅಚ್ಚು ಮಾಡಬೇಕು, ಬೇರೆ ಭಾಷೆಯಲ್ಲಿರ್ತಕ್ಕಂಥವನ್ನ ಕನ್ನಡಕ್ಕೆ ಅನುವಾದಿಸಿ ಅಚ್ಚು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ಕಲಬುರ್ಗಿ ಅವರು ಮಾಡ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಅವರು ನಿಧನರಾಗಿರೋದ್ರಿಂದ ಈಗ ಅವರ ಜೊತೆಗೆ ಕೆಲಸ ಮಾಡಿದಂತಹ ವಗ್ಗರ್ ಅನ್ನುವರು ನರಗುಂದ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರು ಅವರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ 2ನೇ ಸಂಪುಟವನ್ನು ಕೂಡ ಅವರು ಬಿಡುಗಡೆ ಮಾಡಿದರು. ಹಾಗಾಗಿ ಈ ಎಲ್ಲ ದಾಖಲೆಗಳನ್ನು ನಾವು ಸಂಗ್ರಹಿಸಿ ಪ್ರಕಟಿಸಿ ಅವುಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದಾಗ ಮಾತ್ರ ಕಿತ್ತೂರಿನ ಇತಿಹಾಸವನ್ನು ನಾವು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇದೆ. ಈಗ ಸಿಕ್ಕಿರುವಂತಹ ಚೂರು 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 ತುಂಡು ತುಣುಕು ಇವೆಲ್ಲವುಗಳನ್ನ ಜೋಡಿಸಿ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ನಿಜವಾದ ಇತಿಹಾಸ ಹೊರಬರಬೇಕಾದದ್ದು ಆ ಕಾಲದಲ್ಲಿ. ಹೌದು, ಅದಕ್ಕೂ ಸಾಕಷ್ಟು ಸಮಯ ಬೇಕು, ಸಂಶೋಧನೆ ಆಗಬೇಕು, ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು, ಅಧಿಕಾರಿಗಳು ಅದ್ರ ಜೊತೆ ಕೈಗೂಡಿಸ್ಬೇಕು. ಯಾಕೆಂದರೆ ಇತಿಹಾಸ ಅನ್ನೋದು ಅದನ್ನು ಹುಡುಕ್ತಾ ಹೋಗೋದಕ್ಕೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಇವಾಗ ಅಲ್ಲಿಂದ ಮ್ಯೂಸಿಯಮಿಂದ ಎಲ್ಲ ದಾಖಲೆಗಳು ತರಿಸ್ಬೇಕು, ಅದಕ್ಕೆ ಸಪೋರ್ಟ್ ಮಾಡುವಂಥ ಅಧಿಕಾರಿಗಳ ಜೊತೆಗೆ ಇಲಾಖೆಯವ್ರು ಬೆನ್ನೆಲುಬಾಗಿ ನಿಲ್ಲಬೇಕು. ಹೌದು. ಜೊತೆಗೆ ಸಂಶೋಧಕರು ಕೂಡ ಆ ಕಾರ್ಯದಲ್ಲಿ ತಮ್ಮನ್ನು ತಾವು ಕ್ರಿಯಾಶೀಲರಾಗಿ ತೊಡಗಿಸಿಕೊಳ್ಬೇಕು. ಮೇಡಮ್, ಅದೇನು ಮೇಡಮ್ ಹಿಂದ್ಗಡೆ ಇರೋದು? ಅದೇ ದನ ಕಡಿಯೋದು, ಇವೆಲ್ಲವೂ ಕಡಿಯೋದಕ್ಕೆ ತಂದಿರುವಂಥವು ಎಮ್ಮೆಗಳಿದೆಲ್ಲ. ಈ ರೀತಿಯಾಗಿ ಧಾರವಾಡ ಸಿಟಿಲೇ ಈ ರೀತಿಯಾಗಿ ಒಂದು ದಂಧೆ ನಡೀತಾ ಇದೆ. ಮೊದಲು ಇಲ್ಲಿ ಒಳಗಡೆ ಬರೋದಕ್ಕೂ ಅವ್ರು ಬಿಡ್ತಿರ್ಲಿಲ್ವಂತೆ, ಇದೆಲ್ಲ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ.
ಮೇಡಮ್ ಇದನ್ನು ಕೇಳೋದಕ್ಕೆ ಯಾರೂ ಇಲ್ವಾ? ಯಾರು ಕೇಳಬೇಕು? ಸಂಬಂಧಪಟ್ಟ ಅಧಿಕಾರಿಗಳು, ಇನ್ಯಾರು ಕೇಳಬೇಕು? ಇಲಾಖೆಯವರು. ಸಂಬಂಧಪಟ್ಟ ಅಧಿಕಾರಿಗಳವರೆಗೂ ಕಿವಿಯವರೆಗೂ ಇದನ್ನು ಮುಟ್ಟಿಸುವವರು ಬೇಕು, ಅವ್ರನ್ನ ಕರ್ಕೊಂಡು ಬಂದು ಇದನ್ನು ತೋರಿಸುವವರು ಬೇಕಲ್ಲ. ಯಾಕೆ ನಮ್ಮಂಥ ನಾವೆಲ್ಲ ಇತಿಹಾಸಕಾರರು ಅಂತ ಅಂದುಕೊಂಡಿರೋರೆ ನಾವೇನೇ ಈ ಸ್ಥಳಗಳಿಗೆ ಬರೋದಿಲ್ಲ, ಇವುಗಳನ್ನ ನೋಡೋದಿಲ್ಲ, ಇವುಗಳ ಫೋಟೋಗಳು ನಮ್ಮಲ್ಲಿಲ್ಲ. ನಾವು ತಪ್ಪಾಗಿ ಯಾವುದೋ ಒಂದು ಸಮಾಧಿಯ ಫೋಟೋ ಹೊಡೆದು ಇದೇ ಥ್ಯಾಕರೆ ಸಮಾಧಿ ಅಂತ ಹೇಳ್ತಾ ಬಂದಿದ್ದೀವಿ. ಆದರೆ ಇವತ್ತು ಇದನ್ನು ಓದಿದ ಮೇಲೆ ನಮಗೆ ಸ್ಪಷ್ಟವಾಗ್ತದೆ ಅದು 1851ನಲ್ಲಿ ಮರಣಿಸಿದವರ ಸಮಾಧಿ. ಈ ಬಹುಶಃ ಗೂಗಲ್ನಲ್ಲಿ ಹೊಡೆದ್ರೆ ಇದೇ ಬರುತ್ತೆ ಅಂತ ಅನಿಸುತ್ತೆ. ಖಂಡಿತ ಇದೇ ಇರೋದು. ಹಾಗಾಗಿ ಅದು ತಪ್ಪು ಅಂತ. ಅದರ ಪಕ್ಕದಲ್ಲಿರುವ ಇದು ಸಮಾಧಿಯಾಗಿರೋ ಸಾಧ್ಯತೆಗಳಿವೆ ಅನ್ನೋ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೂ ಕೂಡ ಎಲ್ಲೂ ದಾಖಲೆಗಳಿಲ್ಲ, ಲಿಖಿತ ರೂಪದಲ್ಲಿ ಎಲ್ಲೂ ದಾಖಲೆ ಇಲ್ಲ. ಆದರೆ ನನಗೆ ಇದೆಲ್ಲ ನೋಡಿ ಒಂದು ಆಶ್ಚರ್ಯ ಆಯಿತು. ಧಾರವಾಡದಂಥ ಮೈನ್ ಸಿಟಿ ಸೆಂಟ್ರ್ ಪಾಯಿಂಟಲ್ಲಿ ಈ ರೀತಿಯಾಗಿ ಗೋಮಾಂಸವನ್ನು ಕಟ್ ಮಾಡ್ತಾರೆ, ಅದಕ್ಕೆ ಸಾಲಾಗಿ ದನಗಳನ್ನ, ಎಮ್ಮೆಗಳನ್ನ, ಕರುಗಳನ್ನ ತಂದಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ವೀಕ್ಷಕರೇ, ಆನ್ಸರ್ ನಿಮಗೆ ಬಿಟ್ಟಿದ್ದು, ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.